ನಾಗಪಂಚಮಿ ಹಬ್ಬ. ವೇದಾಂತ ಜ್ಞಾನಯವರಿಂದ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾಗ, ಗರಡು ಪಂಚಮಿ, ಹಾವುಗಳ ಹಬ್ಬ. ಹಾವುಗಳು ಅಥವಾ ನಾಗಗಳು ಯಾವಾಗಲೂ ಹಿಂದೂ ಪುರಾಣ ಮತ್ತು ಧಾರ್ಮಿಕ ವಿಧಿಗಳಲ್ಲಿ ಮಹತ್ವದ ಸ್ಥಾನವನ್ನು ಪಡೆದಿವೆ. ನಾಗರ ಹಾವು ನಾಗರ ಸಂಕೇತವಾಗಿದೆ. ನಾಗ ಪಂಚಮಿ ಹಾವುಗಳನ್ನು ಪೂಜಿಸಲು ಭಾರತದಲ್ಲಿ ಆಚರಿಸುವ ಹಿಂದೂ ಹಬ್ಬ. ಇದನ್ನು ನೇಪಾಳ ಮತ್ತು ಭಾರತದ ಬಹುತೇಕ ಭಾಗಗಳಲ್ಲಿ, ವಿಶೇಷವಾಗಿ ವಿವಾಹಿತ ಮಹಿಳೆಯರಿಂದ ಆಚರಿಸಲಾಗುತ್ತದೆ. ಮಹಾರಾಷ್ಟ್ರದ ಶಿರಲೆ ಗ್ರಾಮವು ಹಬ್ಬದ ಸಮಯದಲ್ಲಿ ಆಚರಿಸುವ ವಿಶಿಷ್ಟ ಸಂಪ್ರದಾಯಗಳಿಗೆ ಪ್ರಸಿದ್ಧವಾಗಿದೆ. ಶ್ರಾವಣ ಶುದ್ಧ ಚತುರ್ಥಿಯಂದು ತಾಯಂದಿರು ಅಭ್ಯಂಜನ ಮಾಡಿ ನಾಗಪ್ಪನಿಗೆ ಹಾಲಿನ ಅಭಿಷೇಕ ಮಾಡುತ್ತಾರೆ. ಈ ದಿನ ಉಪವಾಸವಿದ್ದು ಮಾರನೇ ದಿನ ಮತ್ತೆ ಕ್ಷೀರಾಭಿಷೇಕ ಮಾಡಿ ನಂತರ ಭೋಜನ ಮಾಡುತ್ತಾರೆ. ಇಲ್ಲಿ ಕೆಲವರು ಉಪವಾಸವನ್ನು, ಕೆಲವರು ಉಪ್ಪು ಖಾರವಿಲ್ಲದ ಆಹಾರವನ್ನು, ಕೆಲವರು ಫಲಾಹಾರವನ್ನು ಮಾಡುವ ಸಂಪ್ರದಾಯ ಭೇದವಿದೆ. ನಿಮ್ಮ ಸಂಪ್ರದಾಯ ಪಾಲಿಸಿ. ಇಂದು ಸ್ತ್ರೀಯರು ನಾಗಪ್ಪನಿಗೆ ತನಿ ಎರೆದು ಹಸಿಯಾದ ಕಡಲೆಕಾಳು, ನುಚ್ಚಿನ ಉಂಡೆ ಮುಂತಾದವನ್ನು ನೈವೇದ್ಯ ಮಾಡುತ್ತಾರೆ. ಗರುಡ, ಹದ್ದು, ಭಗವಾನ್ ವಿಷ್ಣುವಿನ ವಾಹನವಾಗಿದ್ದು, ಬಹುತೇಕ ವಿಷ್ಣು ದೇವಸ್ಥಾನಗಳಲ್ಲಿ ದ್ವಾರಪಾಲಕ ಮತ್ತು ಅಂಗದೇವತೆಯ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಮಹಿಳೆಯರು ತಮ್ಮ ಮಕ್ಕಳ ಕಲ್ಯಾಣ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಆಚರಿಸುವ ಗರುಡ ಪಂಚಮಿಗೆ ಸಂಬಂಧಿಸಿದ ಪೂಜೆ ಮತ್ತು ವ್ರತ. ನಾಗ ಪಂಚಮಿಯ ದಿನವನ್ನು ಸಹ ಆಚರಿಸಲಾಗುತ್ತದೆ. ನಾಗ ಪಂಚಮಿಯನ್ನು ಯಾವಾಗ ಆಚರಿಸಲಾಗುತ್ತದೆ? ನಾಗರ ಪಂಚಮಿಯನ್ನು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ, ಪ್ರಕಾಶಮಾನವಾದ ಅರ್ಧ ಅಮಾವಾಸ್ಯೆಯ ನಂತರ 5ನೇ ದಿನ ಪಂಚಮಿ ಆಚರಿಸಲಾಗುತ್ತದೆ. ಇದು ಜುಲೈ ಅಥವಾ ಆಗಸ್ಟ್ನಲ್ಲಿ ಬರುತ್ತದೆ. ಇದನ್ನು ಹೊರತುಪಡಿಸಿ, ದೇವರನ್ನು ಪ್ರಾರ್ಥಿಸುವ ಮೂಲಕ, ನಿಯಮಿತವಾಗಿ ಮಂತ್ರ ಪಠಿಸುವುದು, ಗರುಡ ಸ್ವರವನ್ನು ಮಾಡಬಹುದು. ಹಾವುಗಳು ಮತ್ತು ಇತರ ವಿಷಕಾರಿ ಜೀವಿಗಳ ಭಯವನ್ನು ತೊಡೆದುಹಾಕಿ, ದುಷ್ಟ ಕಣ್ಣು, ಮಾಟ, ಮತ್ತು ಎಲ್ಲಾ ಇತರ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಿ, ಸರ್ಪದೋಷದ ದುಷ್ಪರಿಣಾಮಗಳಿಂದ ಉಂಟಾಗುವ ಗುಣಪಡಿಸಲಾಗದ ರೋಗಗಳನ್ನು ಗುಣಪಡಿಸಿಕೊಳ್ಳಿ. ಎಲ್ಲಾ ನ್ಯಾಯಯುತ ಆಸೆಗಳನ್ನು ಕ್ರಮೇಣ ಈಡೇರಿಸಿ. ಎಲ್ಲಾ ಚಿಂತೆಗಳಿಂದ ಮುಕ್ತರಾಗಿರಿ. ಖ್ಯಾತಿ, ಹೆಸರು ಮತ್ತು ಸಂಪತ್ತನ್ನು ಗಳಿಸಿ. ಆತ್ಮವಿಶ್ವಾಸ ಮತ್ತು ಧೈರ್ಯದಲ್ಲಿ ಹೆಚ್ಚಳವನ್ನು ಸಾಧಿಸಿ. ಹಾವುಗಳು ಮತ್ತು ಇತರ ಸರೀಸೃಪಗಳ ಭಯವನ್ನು ನಿವಾರಿಸಿ. ಎಲ್ಲಾ ಜೀವನದ ಸಮಸ್ಯೆಗಳನ್ನು ಜಯಿಸಲು ತಾರ್ಕಿಕ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಪಡೆಯಿರಿ. ನಾಗ ಚತುರ್ಥಿ ಮತ್ತು ಪಂಚಮಿಯಂದು ಹಾವಿನ ಬಾಧೆಗಳನ್ನು ನಿವಾರಿಸಲು ಮತ್ತು ನಾಗರ ಆಶೀರ್ವಾದ ಪಡೆಯಲು ನಾಗರ ದೇವರ ಆಶೀರ್ವಾದವನ್ನು ಆವಾಹಿಸಿ. ಗರುಡ ಪಂಚಾಕ್ಷರ ಮಂತ್ರ. ಅಸ್ಯ ಶ್ರೀ ಗರುಡ ಮಂತ್ರಸ್ಯ ಕಾಶ್ಯಪ ಋಷಿ ಪಂಕ್ತಿಶ್ಚಂದ ಶ್ರೀ ಗರುಡೋ ದೇವತಾ ನ್ಯಾಸ ಓಂ ಕ್ಷಿಂ ಹೃದಯಾಯ ನಮಃ ಓಂ ಪಂ ಶಿರಸೆ ಸ್ವಾಹ ಓಂ ಶಿಖಾಯೈ ವೌಷಟ್ ಸ್ವಾಂ ಕವಚಾಯ ಹುಂ ಹಾಂ ಅಸ್ತ್ರಾಯ ಫಟ್. ಧ್ಯಾನ. ಗರುಡ ಸರ್ವದಾ ಧ್ಯೇಯ ಸುಧಾಪೂರ್ಣಂ ಹಿರಣ್ಮಯಂ ದಧಾನ ಕುಂಭಮಭಯಂ ಪೀತಶುಕ್ಲಾರುಣೋ ಹರಿ. ಮಂತ್ರ. ಓಂ ಕ್ಷಿಪ ಓಂ ಸ್ವಾಹ ಓಂ ಶೇಷ ಷಡಕ್ಷರ ಮಂತ್ರ. ಅಸ್ಯ ಶ್ರೀ ಶೇಷ ಮಂತ್ರಸ್ಯ ಸನತ್ಕುಮಾರ ಋಷಿ ಯಾಜುಷಿ ಗಾಯತ್ರಿ ಛಂದ ಶ್ರೀ ಶೇಷೋ ದೇವತಾ ನ್ಯಾಸ ಓಂ ಶೇಂ ಹೃದಯಾಯ ನಮಃ ಓಂ ಶೇಂ ಶಿರಸೆ ಸ್ವಾಹ ಓಂ ಶಾಂ ಶಿಖಾಯೈ ವೌಷಟ್ ಓಂ ಯಂ ಕವಚಾಯ ಹುಂ ಓಂ ಪಂ ನೇತ್ರಾಭ್ಯಾಂ ವೌಷಟ್ ಮಂ ಅಸ್ತ್ರಾಯ ಫಟ್. ಧ್ಯಾನ. ದಧಾನೋ ಹಾಲು ಸೌನಂದೋ ಶ್ವೇತವರ್ಣಾ ಕೃತಾಂಜಲಿ ಸಹಸ್ರಮೂರ್ಧಾಸ್ದ್ವಿತೀಯ ಕರ್ಣಭೂಷ ಪ್ರಿಯಾಯುತ ವನಮಾಲಿ ನೀಲವಾಸ ಧ್ಯೇಯೋ ವಿಷ್ಣೋಸ್ತು ಪೃಷ್ಠತ. ಮಂತ್ರ. ಆಶ್ಚರ್ಯ ಸೂಚಕ ಚಿಹ್ನೆ ಆಶ್ಚರ್ಯ ಸೂಚಕ ಚಿಹ್ನೆ. ಓಂ ಶೇಷಾಯ ನಮಃ ಓಂ. ಪೂಜಾ ಸಂದರ್ಭದಲ್ಲಿ ಹಾಲು ತುಪ್ಪ ಎರೆಯುವಾಗ ಹೇಳಬೇಕಾದ ಶ್ಲೋಕ. ಅನಂತಶಯನಂ ದೇವಂ ಸರ್ವಶೋಕವಿನಾಶನಂ ಲೋಕಾಧಾರಂ ವಾರುಣೀಶಂ ನಾಗೇಂದ್ರಂ ಸನ್ನಮಾಮ್ಯಹಂ. ಅನಾದಿಕಾಲದಿಂದಲೂ ಸರ್ವೋತ್ತಮನಾದ ಶ್ರೀಹರಿಗೆ ಶಯನನಾದ, ದೇವಶ್ರೇಷ್ಠನಾದ, ಸರ್ವಶೋಕವನ್ನು ನಿವಾರಿಸುವ ವಾರುಣೀಪತಿಯಾದ ಶೇಷದೇವರಿಗೆ ಭಕ್ತಿಯಿಂದ ನಮಿಸುವೆನು. ಗರುಡನ ಶಕ್ತಿಯುತ ಮಂತ್ರ. ಪುರಾಣದ ಪ್ರಕಾರ, ಎಲ್ಲಾ ರೀತಿಯ ನಾಗ ದೋಷದಿಂದ, ಹಾವುಗಳ ಬಾಧೆ, ವ್ಯಕ್ತಿಯನ್ನು ನಿವಾರಿಸಲು ಗರುಡ ಶಕ್ತಿಯುತ. ಅವರು ಕೇವಲ ಮಂತ್ರಗಳನ್ನು ಪಠಿಸುವುದರಿಂದ ಸಂತೋಷ ಪಡುತ್ತಾರೆ. ಗರುಡ ಗಾಯತ್ರಿ, ಗರುಡ ವಶೀಕರಣ, ಗರುಡ ದಂಡಕಂ ಮತ್ತು ಗರುಡ ಕವಚದಂತಹ ಅನೇಕ ಮಂತ್ರಗಳಿವೆ. ಗರುಡನ ಆಶೀರ್ವಾದಕ್ಕಾಗಿ ಈ ಮಂತ್ರಗಳನ್ನು ಪ್ರತಿದಿನ 108 ಬಾರಿ ಪಠಿಸಬಹುದು. ಗರುಡ ಗಾಯತ್ರಿ. ಆಶ್ಚರ್ಯ ಸೂಚಕ ಚಿಹ್ನೆ. ಗಿಯಾಂ ಗಣಪತಯೇ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ನಮೋ ಭಾಗವತೆ ವಾಸುದೇವಾಯ ಓಂ ಹ್ಯಾಂ ಹನುಮಟೆ ಶ್ರೀರಾಮದೂತಾಯ ನಮಃ ಓಂ ತತ್ಪುರುಷಾಯ ವಿದ್ಮಹೆ ಸುವರ್ಣ ಪಕ್ಷದ ಧೀಮಹಿ ತನ್ನೋ ಗರುಡ ಪ್ರಚೋದಯತ್. ಈ ಎಲ್ಲಾ ಗರುಡ ಮಂತ್ರಗಳು ಈ ಕಲಿಯುಗದಲ್ಲಿ ಅತ್ಯಂತ ಶಕ್ತಿಶಾಲಿ ಮಂತ್ರಗಳಾಗಿವೆ.
ಪಂಚಮಿ ತಿಥಿ 5ನೇ ವ್ಯಾಕ್ಸಿಂಗ್ ಮೂನ್ ದಿನದಿಂದ ಶುಕ್ಲ ಪಕ್ಷದ ದಿನ ಗರುಡ ಪಂಚಮಿ ದಿನ ಆರಂಭವಾದರೆ ಬಹಳ ಶುಭ. ರಿಂದ ಈ ಮಂತ್ರವನ್ನು ಯಾರಾದರೂ 108 ದಿನಗಳವರೆಗೆ 1008 ಬಾರಿ ಜಪಿಸಿದರೆ ಆ ವ್ಯಕ್ತಿಯು ಸಿದ್ಧಿ ಮತ್ತು 12 ತಲೆಮಾರುಗಳನ್ನು ಸಾಧಿಸಬಹುದು ಎಂದು ನಂಬಲಾಗಿದೆ. ಎಲ್ಲಾ ರೀತಿಯ ಸರ್ಪದೋಷ, ಕಾಲಸರ್ಪದೋಷ, ನಾಗದೋಷ, ರಾಹು ದೋಷ ಮತ್ತು ಕೇತು ದೋಷ, ದುರದೃಷ್ಟಗಳಿಂದ ಮುಕ್ತರಾಗಿರಿ ಮತ್ತು ಉತ್ತಮ ಆರೋಗ್ಯ, ಸಂಪತ್ತು, ಸಮೃದ್ಧಿ, ಸಂತೋಷದ ವೈವಾಹಿಕ ಜೀವನ ಮತ್ತು ಒಳ್ಳೆಯ ಮಕ್ಕಳನ್ನು ನೀಡಬಹುದು. ಗರುಡ ಪಂಚಮಿ ಈ ದಿನ ಗರುಡ ದೇವರು ದೇವಲೋಕದಿಂದ ಅಮೃತವನ್ನು ತಂದು ಅದನ್ನು ಸರ್ಪಗಳಿಗೆ ಕೊಟ್ಟು ತನ್ನನ್ನು ಮತ್ತು ತನ್ನ ತಾಯಿಯಾದ ವಿನತೆಯನ್ನು ದಾಸ್ಯದಿಂದ ಮುಕ್ತಿಗೊಳಿಸಿದ ದಿನ. ಅನಂತಂ ವಾಸುಕಿಂ ಶೇಷಂ ಪದ್ಮಕಂಬಲಕೌ ತಥಾ ತಥಾ ಕಾರ್ಕೋಟಕಂ ನಾಗಂ ಭುಜಂಗಶ್ವತರೌ ತಥಾ ಧೃತರಾಷ್ಟ್ರಂ ಶಂಖಪಾಲಂ ಕಾಲೀಯಂ ತಕ್ಷಕಂ ತಥಾ ಪಿಂಗಲಂ ಚ ಮಹಾನಾಗಂ ಸಪತ್ನೀಕಾನ್ ಪ್ರಪೂಜಯೇತ್. ಧರ್ಮಗ್ರಂಥಗಳ ಪ್ರಕಾರ ಗರುಡನ ದಯೆಯ ನೋಟದಿಂದ ಆಶೀರ್ವದಿಸಲ್ಪಟ್ಟ ವ್ಯಕ್ತಿಗೆ ವಿಜಯದ ಭರವಸೆ ಇದೆ. ಅವನು ಬಲಶಾಲಿ ಮತ್ತು ಬಲಶಾಲಿ. ಗರುಡವು ವಿಷ್ಣುವಿಗೆ ಬಹಳ ನಿಕಟ ಸಂಬಂಧ ಹೊಂದಿದೆ ಮತ್ತು ವಿಷ್ಣುವಿನ ಎಲ್ಲಾ ಭಕ್ತರಿಂದ ಪೂಜಿಸಲ್ಪಡುತ್ತದೆ. ಆತ ಭಕ್ತರಿಗೆ 8 ಬಗೆಯ ಸಿದ್ಧಿಗಳನ್ನು ಅನುಗ್ರಹಿಸಬಹುದು. ಅನಿಮಾ ದೇಹದ ಗಾತ್ರವನ್ನು ಕಡಿಮೆ ಮಾಡುವುದು. ಮಹಿಮಾ ದೇಹದ ಗಾತ್ರವನ್ನು ಹೆಚ್ಚಿಸುವುದು. ಲಾಗಿಮಾ ಗರಿಗಳಂತೆಯೇ ತುಂಬಾ ಹಗುರವಾಗುವ ಸಾಮರ್ಥ್ಯ. ಗರಿಮಾ ಭಾರವಾಗಿ ಬೆಳೆಯುವ ಸಾಮರ್ಥ್ಯ. ಇಸಿತ್ವಂ ದೈವಿಕ ಶಕ್ತಿಯನ್ನು ಹೊಂದಲು. ವಸಿತ್ವಂ ಇತರರನ್ನು ಆಕರ್ಷಿಸುವ ಮತ್ತು ನಿಯಂತ್ರಿಸುವ ಶಕ್ತಿ. ಪ್ರಾಪ್ತಿ ಯಾವುದನ್ನಾದರೂ ಭದ್ರಪಡಿಸುವ ಸಾಮರ್ಥ್ಯ. ಪ್ರಾಕಮ್ಯ ಅದೃಶ್ಯವಾಗುವ ಸಾಮರ್ಥ್ಯ. ಅವರು ಭಗವಾನ್ ವಿಷ್ಣುವಿನ 6 ಮಂಗಳಕರ ಗುಣಗಳನ್ನು ಹೊಂದಿದ್ದಾರೆ. ಅವುಗಳೆಂದರೆ ಜ್ಞಾನ, ಬಾಲ, ಐಶ್ವರ್ಯ, ಶಕ್ತಿ, ತೇಜಸ್ ಮತ್ತು ವಾತ್ಸಲ್ಯ. ಬೆನ್ನು ತೊಳೆಯುವುದು. ನಾಗರ ಪಂಚಮಿ ದಿನದಂದು ಅಕ್ಕತಂಗಿಯರು ಅಣ್ಣತಮ್ಮಂದಿರ ಬೆನ್ನು ತೊಳೆಯುವುದು ಸಂಪ್ರದಾಯ. ಹಿಂದೆ ಸರ್ಪಗಳು ವರ ನೀಡಿದ್ದವು. ಈ ದಿನ ಸರ್ಪದಂತಿರುವ ಯಾವುದೇ ವಸ್ತುಗಳಿಗೆ ಹಾಲೆರೆದರೂ ನಾವು ಸಂತುಷ್ಟರಾಗುವೆವು ಎಂದು. ಅದರಂತೆ ಬೆಳಿಗ್ಗೆ ನಾಗಪ್ಪನಿಗೆ ಅಭಿಷೇಕ ಮಾಡಿದ ಹುತ್ತದ ಮಣ್ಣು ಮತ್ತು ಹಾಲನ್ನು ತೆಗೆದುಕೊಂಡು ಅಣ್ಣ ತಮ್ಮಂದಿರ ಸರ್ಪಾಕಾರದಲ್ಲಿರುವ ಬೆನ್ನಿನ ಹುರಿಗೆ ಹಚ್ಚಿ ತೊಳೆಯುವುದರಿಂದ ಸರ್ಪಗಳು ಸಂತುಷ್ಟರಾಗಿ ಹಚ್ಚಿದವರಿಗೂ ಹಚ್ಚಿಸಿಕೊಂಡವರಿಗೂ ಅನುಗ್ರಹ ಮಾಡುವುವು. ಅದಕ್ಕೆ ಈ ಸಂಪ್ರದಾಯ. ಹೀಗೆ ಸಹೋದರಿಯಿಂದ ಬೆನ್ನು ತೊಳೆಸಿಕೊಂಡ ಸಹೋದರ ಸಹೋದರಿಗೆ ಉಡುಗೊರೆ ಕಾಣಿಕೆ ನೀಡುವುದು ವಾಡಿಕೆ. ನಾಗ ಪಂಚಮಿಯ ಬಗ್ಗೆ ದಂತಕತೆ. ಕತೆ ಓದುವ ಸಮಯದಲ್ಲಿ ಅಕ್ಷತೆ ಕೈಯಲ್ಲಿ ಹಿಡಿದುಕೊಂಡು. ನಾಗ ಪಂಚಮಿಯ ಹಬ್ಬದ ಬೇರುಗಳನ್ನು ಹಿಂದೂ ಧರ್ಮಗ್ರಂಥಗಳಲ್ಲಿ ಕಾಣಬಹುದು. ಸೃಷ್ಟಿಕರ್ತ ಬ್ರಹ್ಮನ ಮಗನಾದ ಕಶ್ಯಪನ 3ನೇ ಹೆಂಡತಿಯಿಂದ ನಾಗರು ಜನಿಸಿದರು. ಹಾಗಾಗಿ ನಾಗರು ದೇವರುಗಳಿಗೆ ಅಥವಾ ದೇವತೆಗಳಿಗೆ ಮಲತಾಯಿ ಸಹೋದರರಾಗಿದ್ದರು. ಅವರು ಪಾತಾಳ ಲೋಕ ಅಥವಾ ಪಾತಾಳ ಲೋಕವನ್ನು ಆಳಿದರು. 8 ಪ್ರಮುಖ ನಾಗಗಳನ್ನು ಧರ್ಮಗ್ರಂಥಗಳಲ್ಲಿ ವಿವರಿಸಲಾಗಿದೆ. ಅವರಲ್ಲಿ ಒಬ್ಬರು ದುಷ್ಟರಾಗಿದ್ದ ಕಲಿಯ. ಕೃಷ್ಣ ಭಗವಾನ್ ವಿಷ್ಣುವಿನ ಅವತಾರವು ಕೇವಲ ಹುಡುಗನಾಗಿದ್ದಾಗ ಅವನು ಕಾಳಿಯನ್ನು ಸೋಲಿಸಿದನು ಮತ್ತು ಅವನ ತಲೆಯ ಮೇಲೆ ನೃತ್ಯ ಮಾಡಿದನು, ಅವನ ದುಷ್ಕೃತ್ಯಗಳನ್ನು ಕೊನೆಗೊಳಿಸಿದನು. ಕೃಷ್ಣನು ಕಾಳಿಯನ್ನು ಸೋಲಿಸಿದ ದಿನವನ್ನು ನಾಗ ಪಂಚಮಿ ಆಚರಿಸುತ್ತದೆ. ಪರ್ಯಾಯವಾಗಿ ನಾಗಾಗಳು ಸಿಂಧೂ ಕಣಿವೆ ನಾಗರಿಕತೆಯ ಸಮಯದಲ್ಲಿ ವಾಸಿಸುತ್ತಿದ್ದ ಮತ್ತು ಹಾವುಗಳನ್ನು ಪೂಜಿಸುವ ಬುಡಕಟ್ಟು ಎಂದು ಭಾವಿಸಲಾಗಿದೆ. ಆರ್ಯರ ನಾಗರಿಕತೆಯು ಭಾರತದಲ್ಲಿ ಉತ್ತಮವಾಗಿ ಸ್ಥಾಪಿತವಾದಾಗ ನಾಗರು ಆರ್ಯರ ಜನಸಂಖ್ಯೆಯಲ್ಲಿ ಲೀನವಾದರು ಮತ್ತು ಅವರ ಆಚರಣೆಗಳ ಅವಶೇಷಗಳನ್ನು ಆರ್ಯರು ನಾಗ ಪಂಚಮಿಯಾಗಿ ಅಳವಡಿಸಿಕೊಂಡರು. ನೇಪಾಳದ ಹಿಂದೂಗಳು ನಾಗ ಪಂಚಮಿಯನ್ನು ಕೂಡ ಆಚರಿಸುತ್ತಾರೆ. ಇಲ್ಲಿ ಕಾಠ್ಮಂಡು ಕಣಿವೆಯು ಹಾವುಗಳು ಅಥವಾ ನಾಗರು ಆಕ್ರಮಿಸಿಕೊಂಡ ಸರೋವರ ಎಂದು ಪುರಾಣ ಹೇಳುತ್ತದೆ. ಜನರು ಇಲ್ಲಿ ನೆಲೆಸಲು ಪ್ರಯತ್ನಿಸಿದಾಗ ನಾಗರು ಕೋಪಗೊಂಡರು. ಆದುದರಿಂದ ಅವರನ್ನು ಪೂಜಿಸಲು ಮತ್ತು ವಾಸಿಸಲು ಧಾರ್ಮಿಕ ಮಹತ್ವದ ವಿಶೇಷ ಸ್ಥಳಗಳನ್ನು ನೀಡಲಾಯಿತು. ಕತೆ ಓದಿದ ನಂತರ ಸ್ವಲ್ಪ ಅಕ್ಷತೆ ದೇವರಿಗೆ ಮತ್ತು ಅಣ್ಣತಮ್ಮರಿಗೆ ಹಾಕುವುದು. ನಾಗರ ಪಂಚಮಿ ವಿಶೇಷತೆ ಏನು? ಸರ್ಪಗಳು ಒಮ್ಮೆ ಲೋಕಹಿಂಸಕವಾಗಿದ್ದಾಗ ಚತುರ್ಮುಖ ಬ್ರಹ್ಮ ದೇವರು ನೀವೆಲ್ಲ ಸಾಯಿರೆಂದು ಶಪಿಸಿದರು. ಆಗ ಸರ್ಪಗಳೆಲ್ಲ ತಮ್ಮ ತಪ್ಪಿನ ಅರಿವಾಗಿ ಬ್ರಹ್ಮದೇವರಲ್ಲಿ ಕ್ಷಮೆಯಾಚಿಸಿದಾಗ ಬ್ರಹ್ಮನು ಅವುಗಳಿಗೆ ಸಂರಕ್ಷಿತರಾಗಿರೆಂದು ಅನುಗ್ರಹಿಸಲ್ಪಟ್ಟ ದಿನವೇ ನಾಗರ ಪಂಚಮಿ. ಜನಮೇಜಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ತಕ್ಷಕನೆಂಬ ಸರ್ಪ ಒಂದು ಕಾರಣವೆಂದು ತಿಳಿದು ಭೂಲೋಕದಲ್ಲಿ ಸರ್ಪ ಕುಲವನ್ನೇ ನಿರ್ನಾಮ ಮಾಡಲು ಸರ್ಪಯಜ್ಞವನ್ನು ಆರಂಭಿಸುತ್ತಾನೆ. ಆ ಸಂದರ್ಭದಲ್ಲಿ ಸರ್ಪಗಳ ದೂರದ ಬಂಧುವಾದ ಆಸ್ತಿಕ ಋಷಿಯು ಸರ್ಪಯಜ್ಞ ಮಾಡುವ ಜನಮೇಜಯ ರಾಜನ ಮನವೊಲಿಸಿ ಸರ್ಪಯಾಗ ನಿಲ್ಲಿಸಿದನು. ಜನಮೇಜಯನು ಆಸ್ತಿಕನ ಮಾತಿಗೆ ಬೆಲೆಕೊಟ್ಟು ಸರ್ಪಯಜ್ಞವನ್ನು ನಿಲ್ಲಿಸಿದ ದಿನ ಪಂಚಮಿಯಾಗಿತ್ತು.
ನಾಗರ ಚೌತಿಯಂದು ಸ್ತ್ರೀಯರು ಮಾತ್ರ ತನಿ ಎರೆದರೆ ನಾಗರ ಪಂಚಮಿ ಎಲ್ಲರೂ ತನಿ ಎರೆಯುತ್ತಾರೆ. ಕರಿದ ಪದಾರ್ಥಗಳನ್ನು ಈ ದಿನ ಮಾಡುವಂತಿಲ್ಲ. ನಾಗ ಪಂಚಮಿಯ ಆಚರಣೆಗಳು. ನಾಗ ಪಂಚಮಿಯನ್ನು ಭಾರತದಾದ್ಯಂತ ಆಚರಿಸಲಾಗುತ್ತದೆಯಾದರೂ ಹಬ್ಬವು ಕೆಲವು ಭಾಗಗಳಲ್ಲಿ ಹೆಚ್ಚಿನ ವ್ಯತ್ಯಾಸವನ್ನು ಗಳಿಸಿದೆ. ಅನುಸರಿಸಿದ ವಿವಿಧ ಆಚರಣೆಗಳು ಹೀಗಿವೆ. ನೇಪಾಳದಲ್ಲಿ ನಾಗ ಪಂಚಮಿ ಒಂದು ಜನಪ್ರಿಯ ಹಬ್ಬವಾಗಿದೆ. ದುಷ್ಟತನವನ್ನು ದೂರಮಾಡಲು ನಾಗರ ಚಿತ್ರಗಳನ್ನು ಬಾಗಿಲಿನ ಮೇಲೆ ಇರಿಸಲಾಗಿದೆ. ಹಾಲು ಮತ್ತು ಜೇನುತುಪ್ಪದಂತಹ ಆಹಾರಗಳನ್ನು ನಾಗಾಗಳಿಂದ ತುಂಬಿದ ಹೊಲಗಳಲ್ಲಿ ಇರಿಸಲಾಗುತ್ತದೆ. ಕೆಲವರು ರಾಕ್ಷಸ ಮುಖವಾಡಗಳನ್ನು ಧರಿಸಿ ಬೀದಿಗಳಲ್ಲಿ ಸಂಚರಿಸುತ್ತಾರೆ. ನಾಗ ಪಂಚಮಿ ದಕ್ಷಿಣ ಭಾರತದ ಪ್ರಮುಖ ಹಬ್ಬ. ಒಡಹುಟ್ಟಿದವರ ಆಶೀರ್ವಾದವನ್ನು ಆಚರಿಸಲು ಇದನ್ನು ಬಳಸಲಾಗುತ್ತದೆ. ವಿವಾಹಿತ ಮಹಿಳೆಯರು ಸಾಮಾನ್ಯವಾಗಿ ಆಚರಣೆಗೆ ತಮ್ಮ ತಂದೆಯ ಮನೆಗೆ ಭೇಟಿ ನೀಡುತ್ತಾರೆ. ಅವರು ಮುಂಜಾನೆ ಎದ್ದು ಸ್ನಾನ ಮಾಡುತ್ತಾರೆ ಮತ್ತು ಹಾವುಗಳ ಮನೆಯಾಗಿರುವ ಇರುವೆ ಬೆಟ್ಟಗಳಿಗೆ ಪೂಜೆ ಸಲ್ಲಿಸುತ್ತಾರೆ. ಜೀವಂತ ನಾಗರ ಹಾವು ಅಥವಾ ನಾಗರ ಮೂರ್ತಿಗಳನ್ನು ಪೂಜಿಸಲಾಗುತ್ತದೆ. ಹಾಲು ಅತ್ಯಂತ ಸಾಮಾನ್ಯ ಕೊಡುಗೆಯಾಗಿದ್ದು ಹಾಲಿನ ಒಂದು ಭಾಗವನ್ನು ಪ್ರಸಾದವಾಗಿ ಮರಳಿ ತರಲಾಗುತ್ತದೆ. ಹೂವುಗಳನ್ನು ಈ ಹಾಲಿನಲ್ಲಿ ಮುಳುಗಿಸಲಾಗುತ್ತದೆ ಮತ್ತು ಮಹಿಳೆಯರು ಅದನ್ನು ತಮ್ಮ ಸಹೋದರನ ಬೆನ್ನಿಗೆ ಹಚ್ಚುತ್ತಾರೆ. ಮುಂಬೈ ಸಮೀಪದ ಶಿರಾಲೆಯಲ್ಲಿ ಹಾವುಗಳನ್ನು ಅಗೆದು ಹಾಲು ಮತ್ತು ಇಲಿಗಳೊಂದಿಗೆ ನೀಡಲಾಗುತ್ತದೆ. ಪೂಜೆಯನ್ನು ನಡೆಸುವ ಪಾತ್ರೆಗಳಲ್ಲಿ ಅವುಗಳನ್ನು ದೇವಸ್ಥಾನಕ್ಕೆ ಕೊಂಡೊಯ್ಯಲಾಗುತ್ತದೆ. ಮಹಿಳೆಯರಿಗೆ ಮರಗಳಿಗೆ ಹಸಿ ದಾರ ಕಟ್ಟುವುದು ಸಾಮಾನ್ಯ ಆಚರಣೆ. ಗರುಡ ಪಂಚಮಿ ಪೂಜೆಯನ್ನು ಮುಖ್ಯವಾಗಿ ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕ, ಗುಜರಾತ್ ಮತ್ತು ಕೆಲವು ಹಿಂದೂ ಸಮುದಾಯಗಳು ಆಚರಿಸುತ್ತಾರೆ. ಮಹಾರಾಷ್ಟ್ರ